ನಮಸ್ಕಾರ ಫ್ರೆಂಡ್ಸ್, ನಾನು ಶೋಭಾ ಮಾತಾಡ್ತಾ ಇದ್ದೀನಿ ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನ್ಯೂ ಇಯರ್ ಹತ್ರ ಬಂದಿದೆಯಲ್ವಾ, ಹಾಗಾಗಿ ಮೈದಾ ಹಿಟ್ಟಿನಿಂದ ಒಂದು ಕೇಕ್ ಮಾಡೋಣ ಅಂತ ಹೇಳಿ ರೆಡಿ ಮಾಡ್ಕೊತಾ ಇದ್ದೀನಿ. ಸಿಂಪಲ್ ರೆಸಿಪಿ. ಸೊ ಒಂದು ಬೌಲಷ್ಟು ಮೈದಾ ಹಿಟ್ಟು ಹಾಕ್ಕೊತಾ ಇದ್ದೀನಿ. ಅದಕ್ಕೆ ಒಂದು ಬೌಲಷ್ಟು ಸಕ್ಕರೆನೂ ಕೂಡ ಹಾಕ್ಕೊತಾ ಇದ್ದೀನಿ. ಇದು ಸ್ವಲ್ಪಕ್ಕೆ ಮೊಸರನ್ನು ಸೇರಿಸ್ಕೊತಾ ಇದ್ದೀನಿ. ಒಂದು ಅರ್ಧ ಲೋಟದಷ್ಟು ಮೊಸರು ಹಾಕ್ಕೊತಾ ಇದ್ದೀನಿ. ಇದಕ್ಕೆ ಯಾವುದೇ ರೀತಿ ಎಗ್ಗು ಬಳಸ್ತಾ ಇಲ್ಲ. ಸೊ ಈ 3 ಇಂಗ್ರೀಡಿಯೆಂಟ್ಸ್ ಮಾತ್ರ ಬಳಸ್ತಾ ಇರೋದು. ಇದಕ್ಕೆ ಸ್ವಲ್ಪ ಸೋಡಾನು ಹಾಕ್ಕೊತಾ ಇದ್ದೀನಿ. ಇದು ಎಲ್ಲ ಕಡೆ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಚೆನ್ನಾಗಿ ಸಕ್ಕರೆ ಎಲ್ಲ ಮಿಕ್ಸ್ ಆಗಬೇಕು. ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ಗಟ್ಟಿಯಾಗಿ. ಜಾಸ್ತಿ ತೆಳುವಾಗಬಾರ್ದು, ಮೀಡಿಯಮ್ ಇದರಲ್ಲಿರಬೇಕು. ಈ ಗಂಟೆಲ್ಲ ಹೊಡೆಯೋ ಥರನ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸೊ ಮನೆಯಲ್ಲೇ ಈಸಿಯಾಗಿ ಮಾಡ್ಕೋಬೋದು. ಹೊರಗಡೆಯಿಂದ ಏನು ತರಿಸೋ ಅವಶ್ಯಕತೆ ಇರಲ್ಲ. ಮಕ್ಕಳು ತಿನ್ನಬೇಕು ಅನ್ನಿಸ್ದಾಗ ಮಾಡ್ಬೋದು ಈಸಿಯಾಗಿ. ನಾನು ನೋಡೋಣ ಅಂತ ಒಂದ್ಸರಿ ಟ್ರೈ ಮಾಡ್ತಾಯಿದ್ದೀನಿ. ಒಂದ್ಸರಿ ಲಾಸ್ಟ್ ಟೈಮ್ ಟ್ರೈ ಮಾಡಿದ್ದೆ, ಚೆನ್ನಾಗಿ ಬಂದಿತ್ತು. ಸೊ ನೋಡಿ, ಇವಾಗ ಬೇಕಿಂಗ್ ಸೋಡಾ ಹಾಕ್ಕೊತಾ ಇದ್ದೀನಿ. ಇದು ಚೆನ್ನಾಗಿ ಮಿಕ್ಸ್ ಆಗಬೇಕು. ಇದು ಲಾಸ್ಟಲ್ಲಿ ಹಾಕಬೇಕು, ಮೊದಲನೇ ಹಾಕೋ ಹಾಗಿಲ್ಲ. ಹಾಗಾಗಿ ಲಾಸ್ಟಲ್ಲಿ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡಿ, ಇವಾಗ ಚೆನ್ನಾಗಿ ಮಿಕ್ಸ್ ಆಗಿದೆ. ಈ ರೀತಿ ಇರಬೇಕು. ಇದಕ್ಕೆ ಸ್ವಲ್ಪ ಆಯಿಲ್ ಹಾಕ್ಕೊತೀನಿ. ಸೊ ಆಯಿಲ್ ಹಾಕ್ಕೊಂಡು ಹೀಗೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ಒಂದು ಕುಕ್ಕರ್ನ ತೊಗೊತೀನಿ, ಚಿಕ್ಕದು ಪಾತ್ರೆ. ಸೊ ನೀವು ಯಾವುದಾದ್ರೂ ಪಾತ್ರೆ ತೊಗೋಬೋದು, ಈ ರೀತಿ ಚಿಕ್ಕದು. ಅದಕ್ಕೆ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಒಂದು ಪ್ಲಾಸ್ಟಿಕ್ ಪೇಪರ್ನ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಇದರೊಳಗಡೆ ಹಾಕ್ತೀನಿ. ಇವಾಗ ಆಯಿಲ್ ಚೆನ್ನಾಗಿ ಎಲ್ಲ ಕಡೆನೂ ಹಾಕ್ಬಿಟ್ಟು ಅಂಟ್ಕೊಳ್ದಿರೋ ಥರ ಹಾಕಬೇಕಾಗುತ್ತೆ. ನೋಡಿ, ಒಂದು ಕಟ್ ಮಾಡ್ಕೊಂಡಿರೋ ಪೇಪರ್ ಇಟ್ಕೊಂಡಿದ್ದೀನಿ. ಆ ಪೇಪರ್ ರೌಂಡ್ ಶೇಪಲ್ಲಿದೆ. ಹಾಗೆ ನಾನು ಎಲ್ಲ ಕಡೆನೂ ಈ ರೀತಿ ಕೊಡ್ತಾಯಿದ್ದೀನಿ. ಇದಕ್ಕೂ ಆಯಿಲ್ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ನೋಡಿ, ಇವಾಗ ನಾವೇನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀವೋ ಆ ಹಿಟ್ಟನ್ನು ಇದರೊಳಗಡೆನ ಸೇರಿಸ್ಕೊತೀನಿ. ಎಲ್ಲ ಕಡೆ ಪೇಪರ್ ಚೆನ್ನಾಗಿ ಕವರ್ ಮಾಡ್ಕೋಬೇಕು. ಇದಾದಮೇಲೆ ನೋಡಿ, ಹಿಟ್ಟು ಇದರೊಳಗಡೆ ಸೇರಿಸ್ಕೊತಾ ಇದ್ದೀನಿ. 1 ಬೌಲ್ ಅಷ್ಟೇ ಮಾಡಿರೋದು. ಎಷ್ಟು ಕೇಕ್ ಬರುತ್ತೆ ಅಂತ ನೀವೇ ಗೆಸ್ ಮಾಡಿ. ತುಂಬ ಚೆನ್ನಾಗಿ ರೆಡಿಯಾಗಿರುತ್ತೆ. ಸೊ ಎಲ್ಲ ಇದರೊಳಗಡೆ ಹಾಕ್ಕೊಂಡು ಸ್ವಲ್ಪ ಇದು ಚೆನ್ನಾಗಿ ಅದರೊಳಗಡೆ ಕೂತ್ಕೋಬೇಕು, ಟಬ್ ಮಾಡಬೇಕು ಈ ರೀತಿ. ಇದಾದಮೇಲೆ ನಾನು ಒಂದು ಪಾತ್ರೆ ಮೇಲೆ, ಸ್ಟವ್ ಮೇಲೆ ತವ ಇಟ್ಟಿದ್ದೀನಿ. ಅದು ಹೀಟಾಗೋವರೆಗೂ ಬಿಟ್ಟಿದ್ದೆ. ಸೊ ಇವಾಗ ಹೀಟಾಗಿದೆ. ಅದ್ರ ಮೇಲೆ ಇವಾಗ ಕುಕ್ಕರ್ ಇಡ್ತಾಯಿದ್ದೀನಿ. ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡ್ತೀನಿ. ಇವಾಗ ನೋಡಿ, ಇದು ಯಾವುದೇ ರೀತಿ ರಬ್ಬರ್ ಹಾಕಿಲ್ಲ, ಏನಿಲ್ಲ. ಸೊ ವಿಸಲ್ ಕೂಡ ಹಾಕಬಾರ್ದು, ಹಾಗೆ ಬಿಡಬೇಕು. ಈ ರೀತಿ ಓಪನ್ ಆಗಿ ಮಾಡಬೇಕಾಗುತ್ತೆ. ಮೀಡಿಯಮ್ ಸೈಜ್ ಉರಿ ಇಟ್ಕೊಂಡು ಇವಾಗ ಕುಕ್ಕರ್ ಇಟ್ಕೊಂಡಿದ್ದೀನಿ. ಅದು 20 ನಿಮಿಷ ಬೆಂದಾಗಿರಬೇಕು, ಚೆನ್ನಾಗಿ ರೆಡಿಯಾಗಿರುತ್ತೆ. ನೋಡಿ, ಆಗಿದೆ. ಇವಾಗ 20 ನಿಮಿಷ ಆಗಿತ್ತು. ಸೊ ಹಿಂಗೆ ನಾವು ಚೆಕ್ ಮಾಡಬೇಕಾಗುತ್ತೆ. ಒಂದು ಕಡ್ಡಿ ಇಕ್ಕಿರತ್ತಾ, ಅಂಟ್ಕೊಳ್ತಾ ಇಲ್ವಾ ಅಂತ ಚೆಕ್ ಮಾಡಿದ್ರೆ ಸ್ವಲ್ಪ ಅಂಟ್ಕೊಳ್ಳೋ ಥರ ಇತ್ತು. ನಾನು ಇನ್ನೂ ಒಂದು 10 ನಿಮಿಷ ಬಿಟ್ಬಿಟ್ಟು ತೆಗ್ದಿಡ್ತೀನಿ. ಸೊ ಇವಾಗ ಕಂಪ್ಲೀಟಾಗಿ ತಣ್ಣಗಾಗಿದೆ, ರೆಡಿ ಆಗಿಬಿಟ್ಟು. ನೋಡಿ, ಇವಾಗ ಒಂದು ತಟ್ಟೆಗೆ ಸರ್ವ್ ಮಾಡ್ಕೊತಾ ಇದ್ದೀನಿ. ಆ ಪೇಪರೆಲ್ಲ ಸ್ವಲ್ಪ ಸೈಡಲ್ಲಿ ಬಂದಿತ್ತಷ್ಟೇ, ಎಲ್ಲನ ಬೇರೆ ಕಡೆ ಸೇರ್ಕೊಂಡು ಥರ ತೆಗ್ದಿಟ್ಟಿದೆ. ತುಂಬ ಚೆನ್ನಾಗಿ ರೆಡಿಯಾಗಿತ್ತು. ನನ್ನ ಮಕ್ಕಳಂತೂ ಮನೇಲೇ ಇದ್ದರು. ಸೊ ಫುಲ್ ಖುಷಿಯಾಗಿದ್ದರು ಎಲ್ಲರೂ, ಇಬ್ಬರೂ. ಸೊ ನೋಡಿ, ಇವಾಗ ರೆಡಿಯಾಗಿದೆ. ಕವರ್ನೆಲ್ಲ ತೆಗಿತಾ ಇದ್ದೀನಿ. ಹಾಗೆ ಸುಮ್ಮನೆ ಸಿಂಪಲ್ಲಾಗಿ ಡೆಕೋರೇಷನ್ ಮಾಡ್ತಾಯಿದ್ದೀನಿ. ಚಾಕ್ಲೇಟ್ ಇತ್ತು ಮನೆಯಲ್ಲಿ, ಹುಡುಗರ ಹತ್ರ ತರಿಸ್ಕೊಂಡಿದ್ದೆ. ಅದನ್ನು ಹಾಗೆ ಡೆಕೋರೇಷನ್ ಮಾಡ್ತಾಯಿದ್ದೆ ಸಿಂಪಲ್ಲಾಗಿ. ಇದಕ್ಕೆ ಚಾಕ್ಲೇಟ್ ಏನಾದರೂ ತೊಗೊಂಬಂದು ಮೇಲ್ಗಡೆ ಹಾಕಿದರೆ ತುಂಬಾ ಚೆನ್ನಾಗಿ ರೆಡಿಯಾಗಿರುತ್ತೆ. ಇನ್ನೂ ನಾನು ಸ್ವಲ್ಪ ಸ್ವೀಟ್ ಕಡಿಮೆ ಮಾಡಿದ್ದೆ. ತುಂಬ ಚೆನ್ನಾಗಿ ಟೇಸ್ಟಾಗಿ ರೆಡಿಯಾಗಿತ್ತು. ಮಕ್ಕಳು ಕೂಡ ಇಷ್ಟಪಟ್ಟು ತಿಂದಿದ್ರು. ನೀವು ಕೂಡ ಈ ರೀತಿ ಟ್ರೈ ಮಾಡಿ. ನನ್ನ ಮಗಳು ಈ ಕೇಕಿಗೆ ಈ ಚಾಕ್ಲೇಟು ಇಡು ಅಂತ 2 ಚಾಕ್ಲೇಟ್ ಕೊಟ್ಟಿದ್ಲು. ನೆಕ್ಸ್ಟ್ ಕಾಫಿ ಬಿಟ್ ಚಾಕ್ಲೇಟು, ಅದನ್ನು ಕೂಡ ಇಟ್ಟಿದ್ದೀನಿ. ಇವಾಗ ಕಟ್ ಮಾಡ್ಕೊಂಡು ತಿನ್ನೋದಕ್ಕೆ ಅಂತ ನೋಡ್ತಾ ಇದ್ದೀವಿ. ತುಂಬ ಚೆನ್ನಾಗಿ ರೆಡಿಯಾಗಿದೆ ನೋಡಿ ಕೇಕು. ನನ್ನ ಮಗಳಂತೂ ಕೊಡಿ ನನಗೆ ಅಂತ ತಿಂತಾಯಿದ್ಲು ಹಾಕ್ಕೊಂಡು. ಸೊ ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತು ಇನ್ನೊಂದು ವಿಡಿಯೋದೊಂದಿಗೆ ಸಿಗ್ತೀನಿ. ವಿಡಿಯೋ ಇಷ್ಟ ಆದರೆ ಕಮೆಂಟ್ ಮಾಡಿ, ಲೈಕ್ ಮಾಡಿ ಫ್ರೆಂಡ್ಸ್. ವಾಚ್ ಮಾಡಿದ್ದಕ್ಕಾಗಿ ಥ್ಯಾಂಕ್ ಯು. ಬಾಯ್.